ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹೇ ಲಂಬೋದರ, पिंजरातील पोपट जसा राम राम, कोण हे न जाणता राम राम म्हणतो, त्याप्रमाणे तू कसा आहेस, कुठे बसतोस, तुला प्रसन्न करून घेण्यासाठी कोणते साधन करावे लागते हे काहीच न जाणता आत्तापर्यंत तुला मी आळवीत आलो. परंतु अशा प्रकारे अनेक जन्म जरी आळवीत राहिलो तरी माझी हाक तुझ्यापर्यंत पोचणार नाही आणि मी खरा सुखाचा धनी होणार नाही. हे शास्त्रद्वारे आज मला समजून आले करिता हे सिद्धेश्वरा, कृपा करून तुझी परिपूर्ण माहिती देईल अशा एकदा व्यक्तीची व माझी सत्वर घाट घालून दे ಅಂಥೇಳಿ ಕಲಾವತಿ ಆಯಿಯವರು ಎಷ್ಟು ಸುಂದರವಾಗಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ನೋಡ್ರಿ. ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವ್ರು ಏನಂತಂದ್ರೆ, ಒಂದು ಪಂಜರದೊಳಗಿರುವಂಥ ಗಿಳಿ ಏನು ಮಾಡ್ತೈತಿ ಅಂತಂದ್ರೆ ರಾಮ 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 ಅಂತಿರ್ತೈತಿ ಅಂತದು. ಅದಕ್ಕೆ ಏನು ಮಾಡಿರ್ತಾರೋ ಹಂಗೆ ಅನ್ನೋದನ್ನು ಕಲಿಸಿರ್ತಾರೆ ಅವ್ರು. ಆದರೆ ಪಾಪ ಅದಕ್ಕೆ ರಾಮ ಅಂದರೆ ಏನು ಗೊತ್ತಿಲ್ಲ, ಆದ್ರೂ ಸಹಿತ ಅದು ರಾಮ 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 ಅಂತಿತ್ತಂತ. ಹಂಗೆ ನಮ್ಮದು ಪರಿಸ್ಥಿತಿ ಏನಾಗೈತಿಪ್ಪ ಅಂತಂದ್ರೆ, ಇನ್ನೊಬ್ಬರು ಓಂ ನಮಃ ಶಿವ ಅಂತಾರಂತ ಹೇಳಿ ನಾವು ಓಂ ನಮಃ ಶಿವ ಅನ್ನೋದು, ಇನ್ನೊಬ್ಬರು ಒಂದು ಮಂತ್ರವನ್ನು ಹೇಳ್ತಾರಂತೇಳಿ ನಾವು ಆ ಮಂತ್ರವನ್ನು ಹೇಳುವುದು. ಅದರ ಮಹತ್ವ ಎಷ್ಟೈತಿ, ಅದರದ್ದು ಕಿಮ್ಮತ್ತು ಎಷ್ಟೈತಿ ಅಂಥೇಳಿ ನಮ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಾರ್ದ ಅದನ್ನು ಎಷ್ಟು ಸರಿ ಅಂದ್ರೂ ಸಹಿತ ಪೂರ್ಣವಾದಂಥ ಜ್ಞಾನ ಪ್ರಾಪ್ತಿ ನಮಗೆ ಆಗೋದಿಲ್ಲ. ಅದಕ್ಕಾಗಿ ಪರಮಾತ್ಮ ನನಗೇನು ಮಾಡಂತಂದ್ರೆ, ಸತ್ಯದ ಅರಿವನ್ನು ಮೂಡಿಸುವಂತಹ ಒಬ್ಬ ಶ್ರೇಷ್ಠವಾದ ಸದ್ಗುರುವಿನ ಒಂದು ಸಂಪರ್ಕವನ್ನು ನನಗೆ ಮಾಡಿಕೊಡು ಅಂಥೇಳಿ ಪರಮಾತ್ಮನಲ್ಲಿ ಕಲಾವತಿ ಆಯಿಯವರು ಕೇಳ್ತಾರೆ ನೋಡ್ರಿ. ಯಾವುದು ಖರೆ ಐತಿ, ಯಾವುದು ಸುಳ್ಳೈತಿ, ಯಾವುದು ಸತ್ಯ ಐತಿ, ಯಾವುದು ಅಸತ್ಯ ಐತಿ ಅಂತ ಹೇಳ್ಕಾರ ತಿಳಿಸಿ ಹೇಳಕ್ಕೆ ಒಬ್ಬ ಗುರು ಬೇಕು ನೋಡ್ರಿ. ಜಪ ತಪ ಸಾಧನ ಜರಿತ್ವಾ ಕೇಲ, ಗುರುಬೋಧಾವಿನ ವಾಯಾಗೇಲ ಅಂಥೇಳಿ ಚಿದಂಬರ ಮಹಾಸ್ವಾಮಿಗಳ ಪರಮ ಭಕ್ತರಾದಂಥ ರಾಜಾರಾಮ್ ಮಹಾರಾಜರು ಹೇಳ್ತಾರೆ ನೋಡ್ರಿ. ಜಪ ತಪ ಸಾಧನೆಯನ್ನು ಎಷ್ಟು ಮಾಡಿದ್ರೂ ಸಹಿತ ಗುರು ಬೋಧನೆಯನ್ನು ಕೇಳಿ ಅದರ ಹಂಗೆ ನಡ್ಕೊಳ್ಳಿಲ್ಲ ಅಂತಂದ್ರೆ ಅದೆಲ್ಲ ವ್ಯರ್ಥವಾಗಿ ಹೋಗ್ತೈತಿ ಅಂತ ಹೇಳ್ತಾರೆ ಅವ್ರು. ಅದಕ್ಕಾಗಿ ಪರಮಾತ್ಮ ನನ್ನ ಜೀವನದೊಳಗೆ ಅಂಥ ಗುರುವಿನ ಸಂಪರ್ಕವನ್ನು ಮಾಡಿಕೊಡು, ಅಂಥ ಗುರುವಿನಿಗೆ ನನಗೆ ಭೇಟಿ ಮಾಡಿಸು ಅಂಥೇಳಿ ಕಲಾವತಿ ಆಯಿಯವರು ಬೇಡ್ಕೊಳ್ಳಕತ್ತಾರೆ ನೋಡ್ರಿ. ಎಷ್ಟೋ ಜನ್ಮದ ಪುಣ್ಯವಿದ್ದಾಗ ಮಾತ್ರ ಅಂತಹ ಗುರುಗೆ ಮತ್ತು ನಮಗೆ ಭೇಟಿಯಾಕತ್ರಿ. ರಾಮನಾಮವನ್ನು ಎಲ್ಲರೂ ಉಚ್ಚಾರ ಮಾಡ್ತಾರೆ. ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರವನ್ನು ಎಲ್ಲರೂ ಉಚ್ಚಾರ ಮಾಡ್ತಾರೆ. ಒಬ್ಬರು ಸಾಧಿಸಿದಂಗೆ ಇನ್ನೊಬ್ಬರು ಸಾಧಿಸಲಿಲ್ಲ. ಯಾಕಂದ್ರೆ ತಿಳ್ಕೊಳ್ಳೋದ್ರೊಳಗೆ ಹೆಚ್ಚು ಕಡಿಮೆ ಆಗೈತೆ ಅಂತ. ರಾಮಕೃಷ್ಣ ಪರಮಹಂಸರು ಒಂದು ಸಾರಿ ಏನು ಮಾಡಿದ್ರು ಅಂತಂದ್ರೆ, ಒಂದು ಹೊಳಿ ದಾಟಬೇಕಾಗಿತ್ತು. ಆವಾಗ ಡೋಣಿ ಇದ್ದಿದ್ದಿಲ್ಲ. ಏನು ಮಾಡ್ಬೇಕಿನ್ನಂತ ಹೇಳಿ ತಿಳ್ಕೊಂಡು ತಮ್ಮೆಲ್ಲ ಶಿಷ್ಯರಿಗೂ ಒಂದೊಂದು ಚೀಟಿ ಬರೆದಕ್ಯಾರ ಅದನ್ನು ಕೈಯಾಗ ಕೊಟ್ರಂತ. ಈ ಚೀಟಿ ಹಿಡ್ಕೊಳ್ರಪ್ಪ, ಹಿಡ್ಕೊಂಡು ಎಲ್ಲರೂ ದಾಟ್ರಿ ಅಂತ ಹೇಳಿದ್ರಂತ. ಆವಾಗ ಎಲ್ಲರೂ ಹೊಳಿ ದಾಟಾಕತ್ತಿದ್ರು.
ಹಿಂದಿನ ಶಿಷ್ಯ ಏನು ಮಾಡಿದಂದ್ರೆ ಯಾರೂ ಮುಣುಗ್ತಿರ್ಕಿಲ್ಲ ಅವ್ರು ಹಂಗೆ ನೀರಿನ ಮೇಲೆ ದಾಟಾಕತ್ರವ್ರು ಆ ಚೀಟಿ ಹಿಡ್ಕೊಂಡಿಕ್ಕಾರ. ಶಿಷ್ಯ ಏನು ಮಾಡಿದ ಅಂತಂದ್ರೆ ಹಿಂದೊಬ್ಬ ಇದ್ದವ ಅಂಥದ್ದು ಏನು ಬರೆದಿರ್ಬೋದು ಇದ್ರಾಗ ಅಂಥೇಳಿ ತಿಳಿದ ಅದನ್ನು ಚೀಟಿ ಅವ್ರ ಕೈಯಾಗ ಕೊಟ್ಟಿದ್ದನ್ನು ಬಿಚ್ಚಿ ನೋಡಿದಂಥವನು. ಬಿಚ್ಚಿ ನೋಡಿಬಿಡ್ದ ಏನಾಗ್ಬಿಡ್ತಂದ್ರೆ ಅದರೊಳಗೆ ರಾಮ್ ಅಂತ ಬರೆದಿದ್ರು ಅವ್ರು, ಬೇರೆ ಏನೂ ಬರೆದಿದ್ದಿಲ್ಲ, ರಾಮ್ ಅಂತ ಬರೆದಿದ್ರು. ಆಮಂದ ಇಷ್ಟ ಐತೆ ಐದ್ರಾಗಂದ ಅಷ್ಟು ಅನ್ಗುಡ್ದ ನೀರಾಗ ಮುನಿಗಿಬಿಟ್ಟಂತ ನಾವು. ಆಮೇಲೆ ಮತ್ತೆ ರಾಮಕೃಷ್ಣ ಪರಮಹಂಸರನ್ನ ಹೋಗಿ ಅವನ ಈಶಾಡಿ ಜಪ್ಕೊಂಡು ಬರ್ತಾರೆ ಹೊರಗೆ. ಆದರೆ ಇಷ್ಟ ಅಂತಂದು ನೋಡ್ರಿ ನಾವು ತಿಳ್ಕೊಬೇಕಾಗೈತಿಲ್ಲ ಏನಂತಂದ್ರೆ ಅದರೊಳಗೆ ಏನು ಬರ್ದಾರೋ ಅದು ಮುಖ್ಯ ಅಲ್ಲ, ಯಾರು ಬರ್ದಾರ ಅದು ಮುಖ್ಯಿತ್ತು. ರಾಮನಾಮಕ್ಕೆ ಅಷ್ಟೊಂದು ಶಕ್ತಿ ಇರೋದು 100% ಸತ್ಯವಾದ ಮಾತು. ಅದರೊಳಗನ ರಾಮಕೃಷ್ಣ ಪರಮಹಂಸರಂತಹ ಸಾಧಕರು ಬರೆದಿದ್ರಲ್ಲ, ಹಾಗಾಗಿ ಅದು ಅಷ್ಟು ಶಕ್ತಿ ಪಡ್ಕೊಂಡಿತ್ತು ಅಂತ ಹೇಳ್ತಾರೆ. ಅದಕ್ಕಾಗಿ ಅಂಥ ಗುರು ನಮಗೆ ಭೇಟಿ ಆಗ್ಬೇಕು ನೋಡ್ರಿ. ಹುಬ್ಬಳ್ಳೆಂಬುದು ಕೈಲಾಸ, ಸಿದ್ಧಾರೂಢನೇ ಪರಮೇಶ. ಹುಬ್ಬಳ್ಳೆಂಬುದೇ ಶ್ರೀಶೈಲ, ಸಿದ್ಧಾರೂಢನೇ ಮಲ್ಲಯ್ಯ ಅಂಥೇಳಿ ಸಿದ್ಧಾರೂಢನೇ ಬಸವಣ್ಣ ಅಂತಂದರು, ಸಿದ್ಧಾರೂಢನೇ ಶಿವಶರಣ ಅಂತಂದರು. ಸಿದ್ಧಾರೂಢರನ್ನು ಹುಬ್ಬಳ್ಳಿ ಒಳಗೆ ಅನೇಕ ರೀತಿಯಿಂದ ಕೊಂಡಾಡಿದ್ರು ಭಕ್ತರು. ಸಿದ್ಧಾರೂಢಪ್ಪಗಳು ಎಂಥ ಜ್ಞಾನಿಗಳಿದ್ರೂ ಸಹಿತ ಅವ್ರ ಹಂತಕ್ಕೆ ಒಂದಿಷ್ಟೂ ಸಹಿತ ಅಹಂಕಾರ ಇದ್ದಿದ್ದಿಲ್ಲ ನೋಡ್ರಿ. ಮತ್ತು ಅವ್ರದ್ದು ಒಂದು ಸ್ವಭಾವಿತ್ತು ಏನಂತಂದ್ರೆ ತಮ್ಮ ಭಕ್ತರನ್ನ ಹೆದರ್ಸ್ತಿರ್ಕಿಲ್ರ ಅವ್ರು. ಒಟ್ಟು ಕೆಲವು ಮಂದಿ ಇರ್ತಾರೋ ಏನಾರೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆತಂದ್ರೆ ಇದು ಅಪಶಕುನ ಐತಿ, ಇದು ಶಕುನ ಐತಿ ಅಂತೇಳಿ ಹೆದರ್ಸ್ತಾರೆ. ಆದರೆ ಸಿದ್ಧಾರೂಢರು ಹಂಗೆ ಮಾಡ್ತಿರ್ಕಿಲ್ಲ. ಮುಂಬೈದೊಳಗೆ ಇಬ್ಬರು ಶ್ರೀಮಂತರು ಗಂಡ ಹೆಂಡತಿ ಮಕ್ಕಳಾಗಿದ್ದಿಲ್ಲ ಅವ್ರಿಗೆ ಭಾಳ ದಿನದಿಂದ. ಎಷ್ಟೋ ದೇವ್ರ ದಿಂಡ್ರನ್ನು ಮಾಡಿ ವೈದ್ಯಕೀಯ ಸಲಹೆಗಳನ್ನು ತಗೊಂಡು ಎಲ್ಲ ಮಾಡಿ ಕಡಿಕ ಒಂದು ಗಂಡ ಮಗ ಹುಟ್ಟಿತಂತ್ರವ್ರಿಗೆ. ಗಂಡ ಮಗ ಹುಟ್ಟಿದ ಮೇಲೆ ಜ್ಯೋತಿಷ್ಯರನ್ನು ಕರೆಸಿ ಆ ಒಂದು ಹುಡುಗಂದ ಹುಟ್ಟಿದ ಟೈಮ ಕೊಟ್ಟರು. ಇದರದ್ದು ಒಂದು ನಕ್ಷತ್ರವನ್ನು ಮತ್ತು ರಾಶಿಯನ್ನು ನೋಡಿ ಒಂದು ಕುಂಡಲಿಯನ್ನು ಹಾಕಿ ಕೊಡ್ರಿ ಅಂತ ಹೇಳಿದರು. ದೊಡ್ಡ ಶ್ರೇಷ್ಠ ವಿದ್ವಾಂಸರಿದ್ದರು ಅವರು ಸಹಿತ. ಅವರು ಕುಂಡ್ಲಿ ಹಾಕಿರಿ ಕರೆ ಮುಖ ಈಟ ಮಾಡಿಬಿಟ್ರಂತ. ಅವರು ಪಾಪ ಗಂಡ ಹೆಂಡತಿ ಮೇಲೆ ಭಾಳ ಪ್ರೀತಿ ಇದ್ದರು. ಹೆಂಗೆ ಹೇಳೋದು ಅಂತ ಕರೆ ಯಾಕ್ರಿ ಏನಾತಂತ ಕೇಳಿದರು ಗಂಡ ಹೆಂಡತಿ. ಇಲ್ಲ, ಇದು ಮೂಲ ನಕ್ಷತ್ರದೊಳಗೆ ಹುಟ್ಟೈತಿ, ಅದರೊಳಗನ ಸ್ವಲ್ಪ ಹೆಚ್ಚಿಂದನ ತ್ರಾಸೈತಿ. ಏನಂತಂದ್ರೆ ಈ ಹುಡುಗ 1 ವರ್ಷದ ಆಗೋದ್ರೊಳಗೆ ತಂದೆ ತಾಯಿ ಇಬ್ಬರಿಗೂ ಸಾವೈತಿ ಅಂತ ಹೇಳಿಬಿಟ್ರು. ಆವಾಗ ಅಷ್ಟು ಹೇಳಿದ ಮೇಲೆ ಅವರಿಬ್ಬರು ಕೇಳ್ತಾರೆ ಏನಾರು ಪರಿಹಾರ ಹೇಳ್ರಿ ಅಂತ ಹೇಳ್ತಾರೆ. ಇಲ್ಲ, ಇದಕ್ಕೆ ಪರಿಹಾರ ಏನೂ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಅಷ್ಟು ರಿಕ್ಕನ ಐತಿದು ಅಂತ ಹೇಳಿದ್ರು ಅವ್ರು. ಅಷ್ಟು ಹೇಳಿ ಕುಂಡ್ಲಿ ಅವ್ರ ಕೈಯಾಗ ಕೊಟ್ಟು ಹೋದರು. ಆವಾಗ ಹಗಲಿ ರಾತ್ರಿ ಇಬ್ಬರಿಗೂ ನಿದ್ದೆ ಹತ್ತವಲ್ತು. ಏನು ಮಾಡಬೇಕಿನ್ನ ಅಂಥೇಳಿ ತಿಳ್ಕೊಂಡು ಇಬ್ಬರು ಅದನ್ನು ಚಿಂತೆ ಮಾಡ್ತಿದ್ರು. ಹುಟ್ಟಲ್ಲಿ ಇದ್ದಿದ್ದ ಚಲೋ ಇತ್ತಪ್ಪ ಒಂದು ಟೈಮಿಗೆ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ರು. ಆವಾಗ ಒಬ್ಬ ಸಾಧುಗಳು ಅಚಾನಕ್ಕಾಗಿ ಅವ್ರ ಮನೆ ಅಂತ್ಯಕ್ಕೆ ಬಂದ್ರಂತ. ಆವಾಗ ಮುಂಬೈದೊಳಗೆ ಭಿಕ್ಷಾ ಕೊಟ್ಟರವ್ರಿಗೆ. ಅವ್ರನ್ನ ನಮಸ್ಕಾರ ಮಾಡಿದರು. ಸಾಧುಗಳು ಕೇಳಿದರು, ಮುಖ ಯಾಕೆ ಇಟ್ಟ ಮಾಡಿದರೆ, ಏನಾಗೈತೆ ನಿಮಗೆ ಅಂತ ಕೇಳಿದರು. ಅವ್ರು ತಮ್ಮದಾಗಿದ್ದ ಪರಿಸ್ಥಿತಿ ಹೇಳಿದರು. ಆ ಸಾಧುಗಳೊಂದು ಮಾತು ಹೇಳಿದ್ರಂತ, ಏನಂದ್ರೆ ಹುಬ್ಬಳ್ಳಿಗೆ ಹೋಗ್ರಿ ನೀವು, ಕರ್ನಾಟಕದೊಳಗೆ ಹುಬ್ಬಳ್ಳಿ ಐತಿ, ಸಿದ್ಧಾರೂಢ ಅನ್ನುವಂಥ ಮಹಾತ್ಮರದಾರು, ಅವ್ರ ಹಂತಕ್ಕೆ ಹೋಗಿ ಆ ಕೂಸಿನ ಒಂದಿಷ್ಟು ಭೇಟಿ ಮಾಡಿಸ್ಕೊಂಡು ಬರ್ರಿ,
ಅವರ ಆಶೀರ್ವಾದದಿಂದ ನಿಮ್ಮದು ನಿಶ್ಚಿತವಾಗಿಯೂ ಸಹಿತ ದುಃಖ ಪರಿಹಾರ ಆಗತೈತಿ ಅಂತ ಹೇಳಿಬಿಟ್ರು. ಸಂತೋಷದಿಂದ ಇಬ್ಬರು ಕೂಡಿ ಏನು ಮಾಡಿಬಿಟ್ರು ಅಂದ್ರೆ ಮರನೇ ದಿನ ರೈಲ್ವೆ ಹತ್ತಿ ಹುಬ್ಬಳ್ಳಿಗೆ ಬಂದುಬಿಟ್ರು ಗಂಡ ಹೆಂಡತಿ ಕೂಸನ್ನ ಕರ್ಕೊಂಡು. ಈಗೇನು ಗಾಳಿ ಗಿಡ ಆಯ್ತು ನೋಡ್ರಿ, ಒಂದು ದೊಡ್ಡದು ಗಾಳಿ ಗಿಡ ಐತಿ ಕೈಲಾಸ ಮಂಟಪದ ಎದುರಿಗೆ. ಆ ಗಾಳಿ ಗಿಡದ ಬುಡಕ್ಕೆ ಒಂದು ಬೆತ್ತದ ಕುರ್ಚಿ ಹಾಕ್ಕೊಂಡು ಸಿದ್ಧಾರ್ಡ್ರು ಕುಂತಿದ್ರಂತ. ಅವಾಗ ಟಾಂಗಾದೊಳಗೆ ಇಬ್ಬರು ಗಂಡ ಹೆಂಡತಿ ಬಂದರು. ಸಿದ್ಧಾರ್ಡ್ರನ್ನ ನೋಡಿದರು, ಆನಂದ ಆತು ಇವ್ರಿಗೆ. ಅವ್ರು ನೋಡಿದ ಕೂಡಲೇ ಗೊತ್ತಾತವ್ರಿಗೆ ಇಲ್ಲಿ ನಮ್ಮದು ದುಃಖ ಪರಿಹಾರ ಆಗತೈತಿ ಅಂತ ಹೇಳ್ಕಾರ ಆನಂದದಿಂದ ಬಂದರು. ಸಿದ್ಧಾರ್ಡ್ರು ಗೋವಿಂದ ಸ್ವಾಮಿಗಳಿಗೆ ಮೊದಲ ಹೇಳಿದ್ರಂತ, ಗೋವಿಂದ ಇಲ್ಲೊಂದು ಚಾಪಿ ತಂದು ಹಾಸ್ಪ ಅಂತ ಹೇಳಿದ್ರು ಅವ್ರು. ಯಾಕ್ರಿಯಪ್ಪ ಅಂತಂದ್ರೆ, ಇಲ್ಲ ಮುಂಬೈದಿಂದ ಇಬ್ಬರು ಗಂಡ ಹೆಂಡತಿ ಬರಾಕತ್ತಾರಪ್ಪ, ಅವ್ರು ಭಾಳ ತ್ರಾಸ ತೊಗೊಂಡಾರ, ಅದಕ್ಕೆ ಅವ್ರ ಸಮಾಧಾನಲಿ ಕುಂಡ್ರಲ್ಲಿ ಮೊದಲು ಅಂದಿದ್ರಂತ. ಮೊದಲ ಚಾಪಿ ಹಾಸಿ ರೆಡಿನೇ ಇತ್ತು. ಹೋದವ್ರನ್ನ ಚಾಪಿ ಮೇಲೆ ಕುಂತ ಸಿದ್ಧಾರ್ಡ್ರ ಪಾದದಂತೆ ಕೂಸಿನ ಮಲಗಿಸಿ ಇಬ್ಬರು ದೀರ್ಘದಂಡ ನಮಸ್ಕಾರವನ್ನು ಹಾಕಿಬಿಟ್ರು. ಸಿದ್ಧಾರ್ಡ್ರು ಅಲ್ಲೇ ಬೆತ್ತದ ಕುರ್ಚಿ ಮೇಲೆ ಕುಂತಿದ್ರು. ಬಡ ಬಡ ಎದ್ದವ್ರನ್ನ ಕೂಸಿನ ಕೈಯಾಗ ತೊಗೊಂಡ ತಲೆ ಮೇಲೆ ಕೈಯಾಡಿಸುವಂಥ, ಆಹಾ ಎಷ್ಟು ಉಜ್ವಲವಾದಂಥ ಭವಿಷ್ಯ ಐತಿಪ್ಪ ಈ ಕೂಸಿಂದು, ಅಮೃತ ಸಿದ್ಧಿ ಯೋಗದೊಳಗೆ ಹುಟ್ಟೈತಿ, ಈ ಹುಡುಗ ಹೆಂಗೆ ಬೆಳೀತಿತ್ತು ಹಂಗೆ ನಿಮ್ಮ ವಂಶ ಉದ್ಧಾರ ಆಕ್ಕೈತಿಪ್ಪ, ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಕ್ಕತಿ ನಿಮಗೆ ಅಂತ ಅಂದುಬಿಟ್ರು. ಅಷ್ಟು ಅನ್ಗುಡ್ದ ಆ ಕುಂಡ್ಲಿ ಕೈಯಾಗಿ ಹಿಡ್ಕೊಂಡ ಬಂದಿದ್ರು ಅವ್ರು. ಯಪ್ಪ ಈ ಕುಂಡ್ಲಿ ಒಂದಿಟ್ಟು ನೋಡ್ರದ ಆತಪ್ಪ, ಕುಂಡ್ಲಿ ಬರ್ದವ ಕೂಸ ಭೂಮಿಗೆ ತಾಯಿ ಗರ್ಭದಿಂದ ಹೊರಗೆ ಬಂದ ಕೂಡಲೇ ಆ ಟೈಮ್ ನೋಡಿ ಬರ್ದಾನಪ್ಪ. ನಾನು ಆ ಕೂಸ ತಾಯಿ ಗರ್ಭದೊಳಗೆ ಜೀವ ಪ್ರವೇಶ ಆದಾಗಿಂದ ನೋಡಿದೆನಪ್ಪ, ಅದಕ್ಕೆ ಚಿಂತೆ ಮಾಡೋಕ್ಕೆ ಹೋಗಬೇಡ. ಓಂ ನಮಃ ಶಿವಾಯ ಅನ್ನೋ ಸದ್ಗುರುನಾಥನ ಮೇಲೆ ಭಾರ ಹಾಕಿ ಚಲೋ ಆಕ್ಕತಿ ಅಂಥೇಳಿ ಆಶೀರ್ವಾದ ಮಾಡಿಬಿಟ್ರಂತ. ಒಂದೆರಡು ದಿನ ಅಲ್ಲೇ ಉಳಿದಕ್ಯಾರ ಸಿದ್ಧಾರ್ಡ್ರದ ವೈಭವವನ್ನು ನೋಡಿ ಆನಂದಪಟ್ಟ ಇಬ್ಬರು ಗಂಡ ಹೆಂಡತಿ ಮುಂಬೈಗೆ ಹೋದ್ರಂತ. ಸಿದ್ಧಾರ್ಡ್ರ ಆಶೀರ್ವಾದ ಆದಂಗೆ ಹೆಂಗೆ ಆ ಕೂಸು ಬೆಳೀತಿತ್ತು ಹಂಗೆ ಅವರ ವಂಶ ಅಭಿವೃದ್ಧಿನ ಹಾಕ್ಕೊಂತ ಹೋತಂತ. ಸುಖ ಶಾಂತಿ ಅನ್ನೋದು ಅವ್ರ ಮನೆ ಒಳಗೆ ಶಾಶ್ವತವಾಗಿ ನೆಲೆಸಿತ್ತಂತ ಹೇಳ್ತಾರೆ. ಹಿಂಗೆ ಸಿದ್ಧಾರ್ಡ್ರು ಯಾವುದಕ್ಕೂ ಕೆಟ್ಟ ಅಂತಿರ್ಕಿಲ್ಲ, ಒಟ್ಟು ಚಲೋಣ ಅಂತ ಆಶೀರ್ವಾದ ಮಾಡಿಬಿಡವ್ರು ನೋಡ್ರಿ. ಸಿದ್ಧಾರ್ಡ್ ಅಪ್ಗೊಳ್ದು 1ನೇ ಸರಿಯ ತೀರ್ ಮಾಡಿದಾಗ ಮಠದ ಮುಂದೆ ಒಂದು ಹಂಗೆ ಬಿದರಿಂದ ತೀರ್ ಮಾಡಿ ಕುಂಡ್ರಿಸಿ ಜಗ್ಗಿದ್ರಂತ್ರ ಸಿದ್ಧಾರ್ಡ್ರನ್ನ ಕುಂಡ್ರಿಸ್ಕ್ಯಾರ. ತೇರೆಲ್ಲ ಮುಗೀತು. ಮುಗಿಸಿ ಬಂದಕ್ಯಾರ ಅಗದಿ ಖುಷಿಯಿಂದ ಎಲ್ಲ ಭಕ್ತರು ಸಿದ್ಧಾರ್ಡ್ರ ಒಳಗೆ ಹೋದ ಮೇಲೆ, ಸಿದ್ಧಾರ್ಡ್ರ ಒಳಗೆ ಹೋಗಿದ್ರು ಶಯನ ಮಂದಿರದ ಕಡೆ. ಪಟಾಕ್ಷಿ ಹಾರಿಸ್ರಂತ, ಸಿಡಿಮದ್ದನ್ನು ಹಾರಿಸ್ರಂತ. ಅವತ್ತು ಒಂದು ಸುರುಸುರಿ ಬಾನ್ನ ಸಿದ್ಧಾರ್ಡ್ರ ತೇರಿನೊಳಗೆ ಬಿದ್ದಕ್ಯಾರ ತೇರನ್ನು ಸುಟ್ಟು ಬಿಟ್ಟಿತ್ತಂತ ನೋಡ್ರಿ. ಆವಾಗ ಎಲ್ಲರಿಗೂ ಕೆಟ್ಟ ಅನ್ಸಾಕತ್ತು. ಯಪ್ಪ ಎಂಥ ಚಲೋ ತೇರು ಮಾಡಿದ್ವಿ, ಬಿದರಿನ ತೇರನ್ನು ಸುಟ್ಟು ಬಿಟ್ಟಿತು, ಇದು ಏನು ಅಪಶಕುನಾಯಿತು ಏನಾಯಿತು ಅಂತ ಹೇಳಿಕ್ಯಾರ. ಅಳ್ಕೊಂತ ಭಕ್ತರು ಶಯನ ಮಂದಿರದ ಕಡೆ ಹೋಗಿ ಸಿದ್ಧಾರ್ಡ್ರ ಮುಂದೆ ಅಳಾಕತ್ರು. ಯಪ್ಪ ಸುರುಸುರಿ ಬಾಣ ಬಂದ ತೇರು ಸುಟ್ಟು ಬಿಡ್ತೀರಪ್ಪ ಅಂತಂದರು. ಆವಾಗ ಸಿದ್ಧಾರ್ಡ್ರು ಒಂದು ಮಾತು ಕೇಳಿದ್ರಂತ, ಏನಂದ್ರೆ ತೇರಿಗೆ ಬೆಂಕಿ ಹತ್ತಿದಾಗ ಆ ಬೆಂಕಿದ ಬೆಳಕು ಏನಾರೆ ಮಠದ ಮೇಲೆ ಬಿತ್ತೇನಪ್ಪ ಅಂತ ಕೇಳಿದ್ರಂತ. ಹೌದ್ರಪ್ಪ, ಮಠದ ಮುಂದೆ ನಿಂದ್ರಿಸಿದೆವು ಮತ್ತು ಮಠದ ಮೇಲೆ ಬಿತ್ತಲ್ರಿ ಅಂತಂದ್ರೆ ಅವರು. ಆವಾಗ ನಕ್ಕೊಂತ ಏನಂದ್ರಂದ್ರೆ, ತೇರಿನ ಬೆಳಕ ಮಠದ ಮೇಲೆ ಬಿತ್ತು, ಸಿದ್ಧಾರ್ಡನ ಮಠದ ಬೆಳಕ ಜಗತ್ತಿನ ಮೇಲೆ ಬೀಳತೈತಿ, ಹೋಗ್ರಿಪ್ಪ ಚಿಂತೆ ಮಾಡಬೇಡ್ರಿ ಅಂತ ಆಶೀರ್ವಾದ ಮಾಡಿದ್ರು ನೋಡ್ರಿ. ತೇರನ್ನು ಸುಟ್ಟು ಹೋದ್ರೂ ಸಹಿತ ಒಂದಿಷ್ಟನೂ ಸಹಿತ ಹಳಾಳೆ ಮಾಡ್ಕೋಲಿಲ್ಲ, ಹೆದರಲಿಲ್ಲ. ಚಿಂತೆ ಮಾಡಬೇಡ್ರಂತ ಅವ್ರು ಹೇಳಿದಂಗೆ ಹುಬ್ಬಳ್ಳಿ ಮಠದ ಸಿದ್ಧಾರ್ಡನ ಕೀರ್ತಿ ಜಗತ್ತಿಗಿನ ಹಬ್ಬಿ ಹೋತ ನೋಡ್ರಿ. ಒಂದು ಸಾರಿ ಏನಾಗಿತ್ತು ಅಂತಂದ್ರೆ, ಕೈಲಾಸ ಮಂಟಪದೊಳಗೆ ಸಿದ್ಧಾರ್ಡ ಪೋಳನ್ನು ಅಲ್ಲೇ ತೆಳಗೆ ಕುಂತಿದ್ರು. ಅವರು ಮ್ಯಾಲೆ ಹತ್ತೋದು ಬ್ಯಾಡ್ ನಿಂದ್ರಂತೆ, ಅಲ್ಲೇ ಒಂದು ಕುರ್ಚಿ ಹಾಕ್ಕೊಂಡು ಕುಂತಿದ್ರು. ಅಲ್ಲಿ ಅಚಾನಕ್ಕಾಗಿ ಏನಾಗ್ಬಿಡ್ತಂದ್ರೆ, ಮ್ಯಾಲಿಂದ ಒಂದು ಜೂಮರ ಬಿದ್ದು ಬಿಡ್ತಂತ ತಾನೇ. ಹೆಂಗಾಗೋ ಬಿತ್ತದು ಬೀಳುಗುಡ್ದ ಎಲ್ಲ ಕಾಜು ಅರಸಾತಿದ್ರು.
ಕಾಲಾಗಿಂತ ತೆಗೀರಿಪ್ಪ ಅಂತೇಳಿ. ಆವಾಗ ಆ ಜೂಮರ್ದೊಳಗೆ ಕಾಜಿನ ತುಂಡು ಏನಿತ್ತಲ್ಲ ಒಂದಿಷ್ಟು ಚೂರ ಏನು ಮಾಡಿತ್ತಂದ್ರೆ ಸಿದ್ಧಾರೂಢರ ಕುಂತಂಥ ಕುರ್ಚಿ ಬುಡಕ್ಕೆ ಬಂದು ಬಿತ್ತದ. ಅದನ್ನು ಸಿದ್ಧಾರೂಢರು ನೋಡಿದ್ರು. ಎಲ್ಲ ಕಾಜು ಆರಿಸಿ ಚೆಲ್ಲಿ ಬಂದು ಮತ್ತೊಮ್ಮೆ ಕಸ ಹೊಡೆದಕ್ಕಾರ ಕುಂತಿದ್ರು. ಒಬ್ಬರು ಸಿದ್ಧಾರೂಢರ ಭಕ್ತರು ಹುಬ್ಬಳ್ಳಿ ಅವ್ರನ್ನ ಬಂದು ನಮಸ್ಕಾರ ಮಾಡಿ, ಅಪ್ಪ ನಮ್ಮ ಮನೆಯೊಳಗಿಂದ ದಾರಿದ್ರ್ಯನ ಹೋಗುವಲ್ತು, ನಮಗೆ ಮ್ಯಾಲಿಂದ ಮ್ಯಾಲೆ ದುಃಖ ಬರಾಕತ್ತೈತ್ರಿಪ್ಪ, ನಮ್ಮನ್ನು ಆಶೀರ್ವಾದ ಮಾಡಿರಿ ಅಂತ ಹೇಳಿಕಾರ ತಮ್ಮ ಸಂಕಟ ಹೇಳಿದ್ರು ಸಿದ್ಧಾರೂಢರ ಮುಂದೆ. ಸಿದ್ಧಾರೂಢಪ್ಪಗಳು ಏನು ಮಾಡಿದ್ರು ಗೊತ್ತೇನ್ರಿ? ಆ ಬುಡಕ್ಕೆ ತಮ್ಮ ಕುರ್ಚಿ ಬುಡಕ್ಕೆ ಕಾಜಿನ ಚೂರು ಬಿದ್ದಿದ್ದನ್ನು ನೋಡಿದ್ರಲ್ಲ, ಹಗರ್ಕ ಬಗ್ಗೆ ಕೈ ಹಾಕಿದ್ರು, ಕಾಜಿನ ಚೂರು ಸಿಕ್ತು. ಆ ಕಾಜಿನ ಚೂರನ್ನ ಅವ್ರ ಕೈಯಾಗ ಕೊಟ್ಟಕ್ಯಾರ ಆಶೀರ್ವಾದ ಮಾಡಿದ್ರಂತ. ಏನಂದ್ರೆ, ಇದನ್ನು ಓದು ನಿಮ್ಮ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡಿರಿ, ನಿಮಗೆ ಚಲೋ ಆಕ್ಕತಿ, ನಿಮ್ಮ ದರಿದ್ರತನ ಎಲ್ಲ ಹೊಕ್ಕತಿ, ನಿಮ್ಮ ಮನೆತನ ಉತ್ತುಂಗಕ್ಕೆ ಏರ್ತೈತಿ ಅಂತ ಆಶೀರ್ವಾದ ಮಾಡಿದ್ರಂಥೇಳಿ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿ ಅವರು ನನಗೆ ಭೇಟಿ ಆದಾಗ, ನಾವು ಭಾಳ ಸರಿ ಭೇಟಿಯಾಗಿದ್ವಿ ಮಲ್ಲಿಕಾರ್ಜುನ ಸಿಂದಗಿ ಅವರು ನಾನು. ಆವಾಗ ಈ ಮಾತನ್ನು ಅವ್ರು ನನಗೆ ಹೇಳಿದರು. ಇನ್ನೂ ಮಠ ಹುಬ್ಬಳ್ಳಿ ಒಳಗೆ ಅವ್ರ ಮನೆಯೊಳಗೆ ಐತೆ ಅಂತ ಹೇಳಿದರು. ಅವ್ರ ಮನೆ ನನಗೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಅದಕ್ಕಾಗಿ ಸಿದ್ಧಾರೂಢಪ್ಪಗಳು ಯಾವ ಅಪಶಕುನವನ್ನು ಅವರು